ವಿಶ್ ಯು ವೆರಿ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಪಲ್ಲವಿ, ಇವನು ಐ ಆಮ್ ರಮೇಶ್. ಹಲೋ. ಹುಟ್ಟಿದ್ದು ಇಂಡಿಯಾ, ಸೇರಿದ್ದು ಅಮೆರಿಕ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ ಗಂಡನ್ಗೆ ನಾನು ಜಿಗ್ರಿ ದೋಸ್ತ್. ಅದಕ್ಕೆ ಈ ನನ್ ಮಗ 2 ವರ್ಷ ಆದ್ಮೇಲೆ ನಿಮ್ಮನ್ನ ಹೆಂಡತಿ ಅಂತ ಇವತ್ತು ಇಂಟ್ರೊಡ್ಯೂಸ್ ಮಾಡ್ತಿದ್ದಾನೆ. ನಾನು ಫಾರ್ಮಾಲಿಟೀಸ್ ಬಿಡಕ್ಕಾಗದೆ ನಿಮ್ಗೆ ಬಕ್ಕೆ ಕೊಟ್ಟು ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಅದೊಂದೇ, ಇಂಡಿಯಾದಿಂದ ಅಮೆರಿಕವರೆಗೂ ನನ್ನ ಬಂಡವಾಳ. Cheers. Cheers. Wish you a very happy wedding anniversary. Please. ಥ್ಯಾಂಕ್ ಯು. ಯು ಪ್ಲೀಸ್ ಕ್ಯಾರಿ ಆನ್. ಬಾಬೆ, ಒಂದ್ ಸೆಕೆಂಡ್. ಇಂಥ ಒಳ್ಳೆ ಅಕೇಶನ್ ಅಲ್ಲಿ ನನ್ನ ಕೈಯಾರ ಒಂದೆರಡು ಫೋಟೋ ಸಿಗುತ್ತೀನಿ. ಕಡ್ಕೊಳ್. ಇದೊಂದು ಹುಚ್ಚು. ಓಕೆ. ಹಲೋ, ಥ್ಯಾಂಕ್ ಯು. ಗ್ಲಾಸ್ ಕೊಡಿ. ರಮೇಶ್, ಅಮ್ಮ ಹೇಗಿದ್ದಾರೆ? ವಯಸ್ಸಾಯ್ತಲ್ಲ, ಒಂದ್ ಸ್ವಲ್ಪ ದಿನ ಚೆನ್ನಾಗಿರ್ತಾಳೆ, ಒಂದ್ ಸ್ವಲ್ಪ ದಿನ ಹಾಸ್ಪಿಟಲ್ ಇರ್ತಾಳೆ. ಅವಳು ನಿಮ್ಮನ್ನ ನೋಡ್ಬೇಕು ಅಂತ ತುಂಬಾ ಹಠ ಮಾಡ್ತಿದ್ಲಪ್ಪ. ಅದಕ್ಕೆ ನಿಮ್ಗೆ ಯಾವಾಗ ಫ್ರೀ ಅನ್ಸುತ್ತೋ ಇಬ್ರು ಒಂದ್ಸಾರಿ. ಶೋರ್. ಥ್ಯಾಂಕ್ ಯು. ಪಲ್ವಿ, ನೀರ್ ತೊಗೊಂಡು ಹೋಗು. ಏನಾಯ್ತು ಪಲ್ವಿ? ಏನಾಯ್ತು? ಯಾಕೆ ಹೀಗೆ ಮಾಡ್ಕೊಂಡೆ ಪಲ್ವಿ? ರಮೇಶ್, ಪಲ್ವಿ, ರಮೇಶ್, ಏನಿದು? ಇಲ್ಲಿ ಬಂದು ನೇಣು ಹಾಕೊಂಡು ಸಾಯದ ಪ್ರಯತ್ನ ಪಟ್ಟಿದ್ದಾಳೆ. ಪಲ್ವಿ, ಇಷ್ಟೊತ್ತು ನಗ್ನಗ್ತಾ ಓಡಾಡ್ತಾ ಇದ್ರಲ್ಲ, ಸೂಸೈಡ್ ಮಾಡ್. ಅದೇ ಕಣ ನನಗೂ ಅರ್ಥ ಆಗ್ತಾ ಇಲ್ಲ. ಪಲ್ವಿ, ಯಾಕೆ? ಏನಾಯ್ತೆ? ನಾನೇ ಕಿಲ್ ಬಂದೆ. ಏನಿದು? ಇವರೆಲ್ಲ ಯಾಕೆ ಇಲ್ಲಿದ್ದಾರೆ? ಪಲ್ವಿ, ನೀನ್ ಯಾಕೆ ಇಲ್ಲಿಗೆ ಬಂದೆ ಅಂತ ನಿನಗೆ ಗೊತ್ತಿಲ್ವಾ? ಇಲ್ಲ ರೀ. ರಮೇಶ್, ಏನಾಯ್ತು ನಂಗೆ? ಏನಾಗಿಲ್ಲ ಬಾಬಿ, ಏನೋ ತಗೊಳಕ್ ಬಂದಿದ್ದೀರಾ, ಕಾಲ್ ದಾರಿ ಮುಗಿಸ್ಬಿಟ್ಬಿಟ್ಟಿದ್ದೀರಾ ಅಷ್ಟೇ. ಅನ್ಕಾನ್ಶಿಯಸ್ ಆಗ್ಬಿಟ್ಟಿದ್ದೀರಾ. ನಥಿಂಗ್ ಹ್ಯಾಸ್ ಹ್ಯಾಪನ್ಡ್. ಸ್ವಲ್ಪ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ. ಪ್ರಶಾಂತ್, ಕರ್ಕೊಂಡು ಹೋಗು. ಗೆಟ್ ಅಪ್ ಬಾಬಿ. ಪ್ರಶಾಂತ್, ನಿನಗೂ ನಿನ್ ಹೆಂಡತಿಗೂ ಸಂಬಂಧ ಸರಿ ಇಲ್ವೇನಾ? ಎಂತ ಮಾತು ಅಂತ ಹೇಳ್ತಾ ಇದ್ಯೋ? ಅವಳೇ ನನ್ ಸರ್ವಸ್ವ, ಅವಳೇ ನನ್ ಜೀವ ಕಣೋ. ಮತ್ತೆ ಪಲ್ವಿ ಯಾಕೆ ನೇಣು ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಳಕ್ ಪ್ರಯತ್ನ ಪಟ್ರು? ಅದೇ ಕಣೋ, ನನಗೂ ಗೊತ್ತಾಗ್ತಾ ಇಲ್ಲ. ಅದೇನು ಅಂತ
ನನಗ್ ಗೊತ್ತು ರಮೇಶ್ ಅಪ್ಪನವ್ರೆ, ಅಮ್ಮ ಅವ್ರಿಗೆ ಜಲಪಿಶಾಚಿನೋ ಇಲ್ಲ ಕೊಳ್ಳಿದೆವನೋ ಮೆಟ್ಕೊಂಡಿರ್ಬೇಕು. ಶಟಪ್. ಮಾನವ ಮಂಗಳ ಗ್ರಹಕ್ಕೆ ಹೋಗಿ ಬಂದ್ರು ನವಗ್ರಹ ಪ್ರದಕ್ಷಿಣೆ ಹಾಕೋ ಬುದ್ಧಿ ಇನ್ನೂ ನಿಮ್ಗೆ ಹೋಗಿಲ್ಲ. ಪೀಡೆ ಪಿಶಾಚಿ ದೆವ್ವ ದೇವರು ಎಲ್ಲ ನಿಮ್ ಭ್ರಮೆ. ಹಾಗಲ್ಲ ಬುದ್ಧಿ, ನಿನ್ನೆ ಅಮ್ಮ ಅವರು ಸ್ಟೌನಲ್ಲಿ ಉರಿತಾ ಇರೋ ಬೆಂಕಿ ನೋಡಿ, ಈ ಬೆಂಕಿ ನುಂಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಇದ್ರಲ್ಲಿ ಸುಟ್ಕೊಂಡು ಸತ್ರೆ ಎಷ್ಟು ಅಂದವಾಗಿರುತ್ತೆ ಅಂತ ಹೇಳ್ತಿದ್ರು. ಸ್ವಿಮ್ಮಿಂಗ್ ಪೂಲ್ ಹತ್ರ ಕರ್ಕೊಂಡು ಹೋದಾಗ 8 ಅಡಿ ಆಳ ಇರೋ ನೀರು 80 ಅಡಿ ಇದ್ದು ಇದ್ರಲ್ಲಿ ಮುಳುಗಿ ಸತ್ರೆ ಎಷ್ಟು ನೆಮ್ಮದಿಯಾಗಿರುತ್ತೆ ಅಲ್ವಾ ಅಂತಾನೂ ಕೇಳಿದ್ರು. ನನಗ್ಯಾಕೋ ಇದೆಲ್ಲ ಮೊದಲೇ ಹೇಳಿಲ್ಲ? ಮನೆಗೆ ಬಂದ್ ಮೊದಲನೇ ದಿವಸನೇ ಸಂತೋಷವಾಗಿದ್ದ ನಿಮ್ ಮೂಡ್ನ ಯಾಕೆ ಹಾಳು ಮಾಡ್ಬೇಕು ಅಂತ ಹೇಳಲಿಲ್ಲ. ನನ್ ಪಲ್ಲವಿ, ರಮೇಶ್, ನನ್ ಪಲ್ಲವಿಗೆ ಏನಾಗಿದ್ಯೋ? ಅವಳು ಯಾಕೆ ಹೀಗೆ ಮಾಡ್ತಿದ್ದಾಳೋ? ಅವಳಿಗೆ ಏನಾಗಿದ್ಯೋ? ನನ್ಗೆ ಯಾಕೋ ಭಯ ಆಗ್ತಿದೆ ಕಣೋ. ಏ ಸಿಲೆ, ಸಣ್ಣ ಕಾರಣಕ್ಕೆ ಸಣ್ಣ ಮಕ್ಕಳ ತರ ಆಡ್ತಿದ್ಯಲ್ಲ ಪ್ರಶಾಂತ್. ನೋಡು, ಪಲ್ಲವಿಗೆ ಏನೂ ಆಗಿಲ್ಲ, ಏನೂ ಆಗೋದು ಇಲ್ವೋ. ನನ್ನ ಫ್ರೆಂಡ್ ಒಬ್ಬ ಸೈಕಿಯಾಟ್ರಿಸ್ಟ್ ಇದ್ದಾನೆ, ಬೆಳಗ್ಗೆನೆ ಕರ್ಕೊಂಡು ಹೋಗೋಣ, 10 ನಿಮಿಷದಲ್ಲಿ ರಿಸಲ್ಟ್ ಹೇಳ್ತಾನೆ. ಧೈರ್ಯವಾಗಿ ಹೋಗ್ ಮಲ್ಕೋ. ಹೋಗ್ಬಾ, ಗುಡ್ ನೈಟ್. Madam, if you don't mind. ಮಿಸ್ಟರ್ ಪ್ರಶಾಂತ್, ನೀವು ಹೇಳಿದ ವಿಷಯ ಹಾಗೂ ನಿಮ್ಮ ಮಿಸ್ಸಸ್ ಪರೀಕ್ಷೆಯಿಂದ ತಿಳಿದ ಪ್ರಕಾರ ಅವರು ಫೋಬಿಯಾ ಅಂದ್ರೆ ಸೂಸೈಡ್ ಮ್ಯಾನಿಯಾ ಅನ್ನೋ ಮಾನಸಿಕ ಕಾಯಿಲೆಯಿಂದ ನರಳ್ತಾ ಇದ್ದಾರೆ. ಸೂಸೈಡ್ ಮ್ಯಾನಿಯಾ ಅಂದ್ರೆ ಆತ್ಮಹತ್ಯೆ ಪ್ರವೃತ್ತಿ ಅಂತ. ನೋ ಡಾಕ್ಟರ್, ಸಾಯೋವಂತ ಯೋಚನೆ ಅವಳಿಗೆ ಬರಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಾನು ಅವಳನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ನೋಡಿ ಮಿಸ್ಟರ್ ಪ್ರಶಾಂತ್, ಈ ತರದ ಕೇಸುಗಳೇ ಹೀಗೆ. ಬದುಕಿನಲ್ಲಿ ಇಲ್ಲದ ತೃಪ್ತಿ ನೆಮ್ಮದಿ ಸಾವನಲ್ಲಿ ಸಿಗುತ್ತೆ ಅನ್ನೋ ಭ್ರಮೆ ಅವ್ರನ್ನ ಕಾಡ್ತಾ ಇರುತ್ತೆ. ಅಂಥ ಭ್ರಮೆ ಸುಪ್ತ ಮನಸ್ಸನ್ನು ಆಕ್ರಮಿಸಿದಾಗ ಆ ವ್ಯಕ್ತಿ ಸಾಯಬಹುದಾದ ಯಾವುದೇ ವಸ್ತು ಸ್ಥಳವನ್ನು ನೋಡಿದಾಗ ಸಾಯೋದಿಕ್ಕೆ ಸಿದ್ಧವಾಗ್ತಾನೆ. ನೋಡಿ ಮಿಸ್ಟರ್ ಪ್ರಶಾಂತ್, ಮನಸ್ಸು ಅನ್ನೋದು ಒಂದು ಅದ್ಭುತ ಭಂಡಾರ. ಅಲ್ಲಿ ಏನ್ ನಡೆಯುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ನೀವೊಂದು ಕೆಲಸ ಮಾಡಿ, ಜೋಗಲ್ ನನ್ನ ಫ್ರೆಂಡ್ ಒಬ್ರು ಡಾಕ್ಟರ್ ಲೋಗಂತ್ ಇದ್ದಾರೆ, ಸೈಕಿಯಾಟ್ರಿಸ್ಟ್. ಅವರು ಇಂಥ ಹಲವಾರು ಕೇಸ್ಗಳನ್ನ ವಾಸಿ ಮಾಡಿದ್ದಾರೆ. ನೀವು ನಿಮ್ಮ ಮಿಸಸ್ನ ಅಲ್ಲಿ ಕರ್ಕೊಂಡು ಹೋಗಿ, ಖಂಡಿತ ಗುಣಪಡಿಸ್ತಾರೆ. ಹೋಗ್ತೀನಿ ಡಾಕ್ಟರ್, ಜೋಗ್ಗೆ ಅಲ್ಲ, ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗ್ತೀನಿ. ಅವಳು ಗುಣ ಆದ್ರೆ ಸಾಕು. ರೀ, ಏನಾಯ್ತು ರೀ? ಡಾಕ್ಟರ್ ಏನ್ ಹೇಳಿದ್ರು? ನಂಗೆ ತುಂಬಾ ಭಯ ಆಗ್ತಾ ಇದೆ. ಪಲ್ವಿ, ಏ ಬಾಬಿ, ನಿಮ್ಗೇನು ಆಗಿಲ್ಲ, ನಥಿಂಗ್ ಟು ವರಿ. ವೆದರ್ ಚೇಂಜ್ಗೆ ಒಂದು 4 ದಿನ ಹೊರಗಡೆ ಕರ್ಕೊಂಡು ಹೋಗಕ್ಕೆ ಹೇಳಿದ್ದಾರೆ. ಹೋಗಿ ಜಾಲಿ ಮಾಡ್ಕೊಂಬನ್ನಿ. ಕಮಾನ್, ಲೆಟ್ಸ್ ಗೋ.
Hello, Mr. Prashant. ಹಲೋ ಡಾಕ್ಟರ್. I am Dr. Logu. ದಿಸ್ ಮೈ ವೈಫ್ ಪಲ್ಲವಿ. Hello. Please. ಥ್ಯಾಂಕ್ ಯು. ಡಾಕ್ಟರ್ ಥಾಮಸ್ ನಿಮ್ಮ ವೈಫ್ ಬಗ್ಗೆ ಎಲ್ಲ ಹೇಳಿದ್ದಾರೆ. ಪ್ರಶಾಂತ್ ಬನ್ನಿ. ಎಕ್ಸ್ಕ್ಯೂಸ್ ಮೀ. ಪ್ರಶಾಂತ್, ನೀವು ನಿಮ್ಮ ವೈಫ್ನ ಇಲ್ಲಿಗೆ ಬೇಗ ಕರ್ಕೊಂಡ್ ಬಂದಿದ್ದು ತುಂಬಾ ಒಳ್ಳೇದಾಯ್ತು. ಶಿ ಈಸ್ ಇನ್ ವೆರಿ ಸೀರಿಯಸ್ ಕಂಡೀಷನ್. ಆಕೆ ಮುಖ ನೋಡ್ತಿದ್ದಾಗೆ ನನಗೆ ಅನಿಸ್ತಾ ಇದೆ ಆಕೆಯ ಮಾನಸಿಕ ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ. ಅವರು ಯಾವ ಕ್ಷಣದಲ್ಲಿ ಬೇಕಾದರೂ ಆತ್ಮಹತ್ಯೆ ಮಾಡ್ಕೋಬಹುದು. ಅದಕ್ಕೆ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಶುರು ಮಾಡಬೇಕು. ಒಂದ್ ನಿಮಿಷ ರೀ, ಡ್ರೆಸ್ ಚೇಂಜ್ ಮಾಡ್ಬಿಡ್ತೀನಿ. ಕಾಣ್ತಾ ಕಾಣ್ತಾ ಇಲ್ವಾ? ಓ ಗಾಡ್. ಇನ್ಸ್ಪೆಕ್ಟರ್. ಹಲೋ, ಏನ್ ನೀವಿಲ್ಲಿ? ಇವರು ಮಿಸ್ಟರ್ ಪ್ರಶಾಂತ್ ಅಂತ ಬೆಂಗಳೂರಿಂದ ಬಂದಿದ್ದಾರೆ. ಇವ್ರ ವೈಫ್ ಸುಸೈಡ್ ಮನಿಯ ಪೇಷಂಟ್. ಟ್ರೀಟ್ಮೆಂಟ್ಗೋಸ್ಕರ ಬಂದಿದ್ರು. ಇದ್ದಕ್ಕಿದ್ದಾಗೆ ಇವತ್ತು ಬೆಳಿಗ್ಗೆಯಿಂದ ಕಾಣೆ ಆಗ್ಬಿಟ್ಟಿದ್ದಾರೆ ನೋಡಿ ಇನ್ಸ್ಪೆಕ್ಟರ್. ಹೌದಾ? ಎಲ್ಲಿ? ನನ್ ಮನೇಲೆ. ಅವ್ರ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ. ಹೌದು ಇನ್ಸ್ಪೆಕ್ಟರ್, ಶಿ ಇಸ್ ಇನ್ ಡೇಂಜರಸ್ ಕಂಡೀಷನ್. ದಯವಿಟ್ಟು ನಾನು ಹಿಂದಿನ ಪತ್ತೆ ಮಾಡ್ಕೊಡಿ. ಡೋಂಟ್ ವರಿ. ಹಲೋ ಡಾಗ್ ಸ್ಕ್ವಾಡ್. ಇಲ್ಲಿ ಯಾವ ಬಾಡಿನೂ ಕಾಣ್ತಾ ಇಲ್ಲ ಸರ್. ಸರ್ ಕಾಣ್ತಾ ಇಲ್ಲ ಸರ್. ಏನು ಸಿಕ್ತಿಲ್ಲ ಸರ್.
ಓಕೆ ಹಾಗೆ ಮಾಡಿ. ಗುಡ್ ಮಾರ್ನಿಂಗ್ ಮಿಸ್ಟರ್ ಪ್ರಶಾಂತ್. ಹಲೋ 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 ಡಾಕ್ಟರ್, ಬನ್ನಿ. ಹಲೋ ಮಿಸ್ಟರ್ ಪ್ರಶಾಂತ್, ಹೌ ಯು? ಫೈನ್. ಮನೆಗೆ 2-3 ಸಾರಿ ಫೋನ್ ಮಾಡಿದ್ರಿ ಮತ್ತೆ ಬಂದಿದ್ರಿ ಅಂತ ಗೊತ್ತಾಯ್ತು. ಎನಿ ಪ್ರಾಬ್ಲಮ್? ಎಸ್ ಎಸ್ ಡಾಕ್ಟರ್. ವೇರ್ ಇಸ್ ಪಲ್ಲವಿ? ಪಲ್ಲವಿ 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 ನನ್ ಮೇಲೆ ಅದೆಷ್ಟು ಪ್ರೀತಿನೋ. ಏನ್ರಿ ಕರೆದ್ರ? ಯಾಕೆ ಡಾಕ್ಟರ್ ಹಾಗೆ ನೋಡ್ತಾ ಇದ್ದೀರಾ? ಪಲ್ಲವಿ ನನ್ನ ಹೆಂಡತಿ. ಯಾಕೆ ಡಾಕ್ಟರ್ ನಗ್ತಾ ಇದ್ದೀರಾ? ನಗದೆ ಇನ್ನೇನ್ ಮಾಡ್ಲಿ? ಫೂಲ್ ಮಾಡೋದಕ್ಕೆ ಇದು ಏಪ್ರಿಲ್ ತಿಂಗಳು ಅಲ್ಲ, ನಾನ್ ಫೂಲು ಅಲ್ಲ. ನಾನೇನ್ ಫುಲ್ ಮಾಡ್ದೆ? ಯಾರನ್ನೋ ತೋರಿಸಿ ನಿಮ್ ಹೆಂಡತಿ ಅಂದ್ರೆ ಅದು ಫೂಲಿಶ್ನೆಸ್ ಅಲ್ದೆ ಮತ್ತಿನ್ನೇನ್ರಿ? ಲುಕ್, ಐ ಆಮ್ ನಾಟ್ ಅನ್ ಆಬ್ಸೆಂಟ್ ಮೈಂಡೆಡ್ ಪ್ರೊಫೆಸರ್. ಐ ಆಮ್ ಎ ಸೈಕಿಯಾಟ್ರಿಸ್ಟ್. ಇವ್ರು ನಿಮ್ ಹೆಂಡತಿ ಅಲ್ವೇ ಅಲ್ಲ. ಡಾಕ್ಟರ್, ಇವಳು ನನ್ನ ಹೆಂಡತಿ ಅಲ್ವಾ? ಅಲ್ವೇ ಅಲ್ಲ. ಡಾಕ್ಟರ್, ಇವಳು ನನ್ನ ಹೆಂಡತಿ ಅಲ್ಲ ತಾನೆ? ಅಲ್ಲ ಪ್ರಶಾಂತ್. ಆರ್ ಯು ಶೂರ್? Yes, I am sure. She is not your wife. ಥ್ಯಾಂಕ್ ಯು ಡಾಕ್ಟರ್. ಇವಳು ನನ್ನ ಡಾಕ್ಟರ್. ಏನ್ ಡಾಕ್ಟ್ರೆ, ನಾವು ಪರಿಚಯ ಇಲ್ವಾ ನಿಮಗೆ? ನಮ್ ಸಿಸ್ಟರ್ ಪರಿಚಯ ಇಲ್ವಾ ನಿಮಗೆ? ಪಲ್ಲವಿ ಡಾಕ್ಟ್ರು. ಡಾಕ್ಟರ್ ನಮಸ್ತೆ ಡಾಕ್ಟರ್. ಏನ್ ಡಾಕ್ಟ್ರೆ, ನಮ್ ಸಿಸ್ಟರ್ ಮರ್ತು ಬಿಟ್ರೆ ಹಾಗೆ? ಜ್ಞಾಪಕ ಮಾಡ್ಕೊಳ್ಳಿ, ಅವತ್ತು ಎಂಗೇಜ್ಮೆಂಟ್ ದಿವಸ ನಮ್ ಸಿಸ್ಟ್ರು ನೀವು ಅಲ್ಲಿ ಅವ್ರನ್ನ ಯಾಕೋ ಬ್ಲಾಕ್ ಮೇಲ್ ಮಾಡ್ತೀಯಾ? ನಿಮ್ ಸತ್ಯ ಹೊರಗೆ ಬರುತ್ತೆ ಅಂತಾನಾ? ಡೋಂಟ್ ಟಾಕ್ ಇಟ್. ನೀವು ನನಗೆ ಮೋಸ ಮಾಡಕ್ಕಾಗಲ್ಲ ಡಾಕ್ಟರ್. ಎಲ್ಲೋ ಹೋಗ್ಬೇಡಿ, ಇಲ್ಲೇ ಇರಿ. ಒಂದು ಬಿಡ್ತೀನಿ. ಡಾಕ್ಟರ್ ಪ್ಲೀಸ್, ನಾನು ಬರೋವರೆಗೂ ಇಲ್ಲೇ ಪ್ಲೀಸ್. ವರ್ಷ ಸರ್, ಮತ್ ಬಂತಲ್ಲೋ ಇದು ತೆಲಿಬ್ಯಾನಿ ಕೇಸ್. ಅವನ್ ಹೆಂಡತಿ ಏನಾರ ಕುಣ್ಕಿ ಗಿಣ್ಕಿ ಹಾಕೊಂಡಾಳ ಹೆಂಗ? ಖರೆ ಹೇಳಿದ್ರಿ ಸರ. ಮುಚ್ಚಿ ಗೇಟ್ ಬದ್ಮಾಶ್. ಇನ್ಸ್ಪೆಕ್ಟರ್, ಅರ್ಜೆಂಟ್ ಆಗಿ ನೀವು ನಮ್ಮ ಮನೆಗೆ ಬರ್ಬೇಕು. ಇದಕ್ಕ ನಿಮ್ ಹೆಂಡತಿ ಏನಾರ ಕುಣ್ಕಿ ಗಿಣ್ಕಿ ಹಾಕೊಂಡಾರ ಹೆಂಗ? ಓ ವಿಷಯ ಅದಲ್ಲ, ಅವಳು ನನ್ನ ಹೆಂಡತಿನೇ ಅಲ್ಲ ಅನ್ನೋದಕ್ಕೆ ಬಲವಾದ ಸಾಕ್ಷಿ ಸಿಕ್ಕಿದೆ. ಅಯ್ಯೋ, ನೀನ್ ನಮ್ಮನ್ನ ಬರೋಬರಿ ಬದುಕಕ್ ಬಿಡಂಗಿಲ್ಲ ನೋಡು. ಒಳ್ಳೆ ತಲೆಬಾರಿ ಆಯ್ತಲ್ಲ. ಆಕಿ ನಿನ್ ಹೆಂಡತಿ ಅಲ್ಲ ಅನ್ನೋದಕ್ಕ ನಿನ್ಗ ಬಲವಾದ ಸಾಕ್ಷಿ ಸಿಕ್ಕದ, ಹೌದಲ್ಲ? ಹೌದು ಹೌದು. ನಡಿ ಹೋಗೋಣ, ಬರ್ಲೆ. ಎದಕ್ಕೆ ಹಿಂಗ ಅಡ್ಜಸ್ಟ್ ಮಾಡ್ಲಿಕ್ಕೆ ಹತ್ತೀರಿ ನೀವ? ನಿಜವಾಗ್ಲೂ ನೀವು ಆಪರೇಟ್ ಮಾಡ್ಕೊಂಡು ಬಂದ್ರಲ್ಲ, ಇಷ್ಟೊತ್ತವರೆಗೂ ಎಲ್ಲಿ ಹೋಗ್ಬಿಟ್ಟಿದ್ರಿ? 10 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಪಾಪ ಡಾಕ್ಟರ್ ಎಷ್ಟೊತ್ತಿಂದ ಕಾಯ್ತಾ ಇದ್ದಾರೆ ಗೊತ್ತಾ? ಡಾಕ್ಟರ್, ನೀವು ಇವ್ರ ಜೊತೆ? ನೋಡಿ ಪ್ರಶಾಂತ್, ನಿಮ್ ಹೆಂಡತಿ ಪಲ್ಲವಿಗೆ ಏನೂ ಆಗಿಲ್ಲ. ನೀವು ನಗ್ನಗ್ತಾ ಇದ್ರೆ ಎಲ್ಲ ಸರ್ ಹೋಗುತ್ತೆ. ಡಾಕ್ಟರ್, ಈ ವಿಷಯನ ಪ್ರಶಾಂತ್ ಅವ್ರಿಗೆ ಸ್ವಲ್ಪ ಒತ್ತಿ ಹೇಳಿ. ಡಾಕ್ಟರ್, ಏನ್ ಹೇಳ್ತಾ ಇದ್ದೀರಾ? ಆಗ ಇವಳು ನನ್ನ ಹೆಂಡತಿ ಪಲ್ಲವಿ ಅಲ್ಲ ಅಂದ್ರಿ, ಅದಕ್ಕೆ ನಾನು ಹೋಗಿ ಇನ್ಸ್ಪೆಕ್ಟರ್ ಕರ್ಕೊಂಡ್ ಬಂದೆ. ಹೇಳಿ ಡಾಕ್ಟರ್, ಇವ್ರ ಮುಂದೆ ಹೇಳಿ, ಇವಳು ನನ್ನ ಹೆಂಡತಿ ಅಲ್ಲ ಅಂತ ಹೇಳಿ. ಹೇಳಿ ಡಾಕ್ಟರ್. ಏನ್ರಿ? ಪ್ರಶಾಂತ್, ಇವರಲ್ದೆ ಬೇರೆ ಹೆಂಡತಿ ಇದ್ದಾರೆ ನಿಮ್ಗೆ? ಇವರೇ ನಿಮ್ ಹೆಂಡತಿ ಪಲ್ಲವಿ. ಡಾಕ್ಟರ್ ಡಾಕ್ಟರ್, ದಯವಿಟ್ಟು ಹೇಳಿ, ಇವಳು ನನ್ನ ಹೆಂಡತಿ ಅಲ್ಲ ಅಂತ ಇನ್ಸ್ಪೆಕ್ಟರ್ ಹೇಳಿ ಡಾಕ್ಟರ್, ಹೇಳಿ. ಪ್ರಶಾಂತ್, ನಾನು ಇಲ್ಲಿಗೆ ಬಂದಿರೋದು ನಿಮ್ ಹೆಂಡತಿ ಆರೋಗ್ಯ ವಿಚಾರಿಸೋದಿಕ್ಕೆ, ಸುಳ್ಳು ಸಾಕ್ಷಿ ಹೇಳಕ್ಕಲ್ಲ. ಸುಳ್ಳು ಸಾಕ್ಷಿ? ಯಾರನ್ನೋ ತೋರಿಸಿ ನನ್ನ ಹೆಂಡತಿ ಅಂತ ಹೇಳ್ತಾ ಇದ್ಯಾ? ಅವ್ರ ಜೊತೆ ಸೇರ್ಕೊಂಡು ನೀನು ಬ್ಲಾಕ್ ಮೇಲ್ ಮಾಡ್ತಾ ಇದ್ಯಾ? ಎಷ್ಟು ದುಡ್ಡು ಕೊಡ್ರಿ ನಿಮಗೆ? ಯಾಕ್ರಿ ಹೀಗೆಲ್ಲ ಆಡ್ತಾ ಇದ್ದೀರಾ? ತಲೆ ಕೆಟ್ಟಿದ್ಯೇನ್ರಿ ನಿಮ್ಗೆ? ಅಕ್ಕ ಅವ್ರ,
ಅವ್ರಿಗೆಲ್ರಿ ತಲೆ ಕೆಟ್ಟಿರೋದು. ಈ ಕೇಸ್ ಹ್ಯಾಂಡಲ್ ಮಾಡಕ್ ಶುರು ಮಾಡ್ದಾಗ್ಲಿಂದ ನಮ್ ತಲೆ ಕೆಟ್ಟ ಗೊಬ್ಬರ ಆಗಿರ್ತೈತಿ. ಯಾಕ್ರಿ ಪ್ರಶಾಂತ್ ಸಾಹೇಬ್ರ, ಏನಾಗೈತಿ ನಿಮ್ಗೆ? ರೊಕ್ಕ ಐತಿ, ದೇವ್ರ ಅಂದ ಕೊಟ್ಟಾನ, ಚಂದ ಕೊಟ್ಟಾನ, ಮುತ್ತಂತ ಹೆಂಡತಿ ಕೊಟ್ಟಾನ, ಒಳ್ಳೆ ಬಂಗ್ಲಿ ಕೊಟ್ಟಾನ. ಆರಾಮ್ಸೆ ಇರೋದ್ ಬಿಟ್ಟು ಮತ್ ಬಂದು ಯಾಕ್ರಿ ಕಾಡ್ತೀರಿ ನೀವು ನಮ್ಗ? ರೇ, ನೀವ್ ಹಿಂಗ ಕಂಟಿನ್ಯೂ ಮಾಡ್ತಂದ್ರ ನಿಮ್ಗ ಬೆಂಗಳೂರು ನಿಮಾಸ್ಗ ಇಲ್ರ ಧಾರವಾಡ ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸಬೇಕಾಗ್ತೈತಿ. ಎಸ್, ಬಿ ಕೇರ್ಫುಲ್. ಇನ್ಸ್ಪೆಕ್ಟರ್, ದಯವಿಟ್ಟು ನನ್ನ ಮಾತನ್ನ ಕೇಳಿ. ಇವರೆಲ್ಲ ಸೇರಿ ನಾಟಕ ಆಡಿ ನನಗೆ ಮೋಸ ಮಾಡ್ತಿದ್ದಾರೆ. ದಯವಿಟ್ಟು ನನ್ನ ಮಾತನ್ನ ನಂಬಿ. ಶಟ್ ಅಪ್. ನಿಮ್ ಮಾತ್ ಕೇಳಿ ನನ್ನ ಬಾಯಾಗ ಮೆಣಸಿನಕಾಯಿ ಇಟ್ಕೊಂಡಂಗ ಆಗೈತಿ. ಪ್ರಶಾಂತ್ ಸಾಹೇಬ್ರ, ನಿಮ್ಗೆ ಲಾಸ್ಟ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಮತ್ತೊಮ್ಮೆ ಈಕಿ ನನ್ನ ಹೆಂಡತಿಯಲ್ಲ, ಬರ್ರಿ ಪ್ರೂವ್ ಮಾಡ್ತೀನಿ ಅಂತ ನಮ್ ಸ್ಟೇಷನ್ ಮೆಟ್ಲು ತುಳಿದ್ರಪ್ಪ ಅಂದ್ರ ನಿಮ್ಮ ಮಖ ಮಾರಿ ನೋಡ್ದಂಗ ಲಾಕಪ್ ನಲ್ಲಿ ಹಾಕ್ಬೇಕಾಗ್ತೈತಿ. ಹುಷಾರ. ಇನ್ಸ್ಪೆಕ್ಟ್ರೆ, ಬೇಡಿ, ದಯವಿಟ್ಟು ಹಾಗೆ ಮಾತ್ರ ಮಾಡಬೇಡಿ. ಏನೇ ಆದ್ರೂ ಅವ್ರು ನನ್ನ ತಂಗಿ ಗಂಡ. ಅದೇಕೋ ಗೊತ್ತಾಗ್ತಿಲ್ಲ ಇನ್ಸ್ಪೆಕ್ಟ್ರೆ. ಇತ್ತೀಚೆಗಂತೂ ಅವ್ರ ನಡವಳಿಕೆನೇ ಒಂದು ವಿಚಿತ್ರವಾಗಿದೆ. ಅವರು ಎಲ್ಲಿ ಹುಚ್ಚರಾಗ್ಬಿಡ್ತಾರೋ ಅಂತ ಭಯ ಆಗ್ತಾ ಇದೆ. ಬೀರ್ ಬಣ್ಣ ತಮರ.
ಕಂಡೀಷನ್ ಇಸ್ ವೆರಿ ಸೀರಿಯಸ್. ಈಗ ಅವರು ಕೋಮಾದಲ್ಲಿದ್ದಾರೆ. ಪ್ರಜ್ಞೆ ಬರೋವರೆಗೂ ಏನು ಹೇಳಕ್ಕಾಗಲ್ಲ. ಧೈರ್ಯವಾಗಿ. ಎಲ್ಲಿದ್ದೀರಾ ಎಲ್ಲ? ಬನ್ನಿ ಬನ್ನಿ. ಎಲ್ಲಿದ್ಯಾ ನನ್ನ ಡೂಪ್ಲಿಕೇಟ್ ಹೆಂಡತಿ? ಬಾರೆ ಬಾರೆ ಹೊರಗೆ. ಬಂದಿಯಾ? ಬನ್ನಿ ಬನ್ನಿ, ಇಲ್ಲಿ ನೋಡಿ. ಏನೇ ಇಷ್ಟು ದಿವಸ ನನ್ನ ಬ್ಲಾಕ್ ಮೇಲ್ ಮಾಡಿ ನೀನೇ ನನ್ನ ಹೆಂಡತಿ 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 ಅಂತ ಚಿತ್ರಹಿಂಸೆ ಕೊಡ್ತಾ ಇದ್ದಲ್ಲ. ಇಲ್ಲಿ ನೋಡು, ಚೆನ್ನಾಗಿ ನೋಡು. ನಾನು ಅಗ್ನಿ ಸಾಕ್ಷಿಯಾಗಿ ತಾಲಿ ಕಟ್ಟಿದ ನನ್ನ ಹೆಂಡತಿ. ನೋಡೆ. ತಡಿಯಾ, ನೀನು ಒಬ್ಬ ಮೀಸೆ ಹೊತ್ತ ಗಂಡಸಾಗೆ ಗಂಡೋರ್ ಮನೆ ಆಸ್ತಿಗೋಸ್ಕರ ಸ್ವಂತ ತಂಗಿನೇ ತಲೆ ಹಿಡಿದು ನಿನ್ನ ತಂಗಿನೇ ನನ್ನ ಹೆಂಡತಿ ಅಂತ ಇದ್ದಲ್ಲ. ಇನ್ನಿನ ಆಟ ನಡೆಯಲ್ಲ. ಇಲ್ಲಿ ನೋಡು ನೋಡು, ನನ್ನ ಕೈ ಹಿಡಿದು ಸಪ್ತಪದಿ ತುಳಿದ ನನ್ನ ಅರ್ಧಾಂಗಿ. ಭಟ್ಟ ಉಂಡು ಮನೆಗೆ ಗಳ ಎಣಿಸೋ ಬೋಳಿ ಮಕ್ಳ ನನ್ನ ಹೊರ ಹುಟ್ಟವರಾಗಿ ನೋಡ್ಕೊಂಡಲ್ಲೋ. ನೋಡು ನೋಡು, ಸುಳ್ಳು ಸಾಕ್ಷಿ ಹೇಳಿದ್ದಕ್ಕೆ ಶಿಕ್ಷೆ ಎಷ್ಟು ಗೊತ್ತಾ? 3 ತಿಂಗಳು ಜೈಲು. ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಹುಚ್ಚ, ಒಂದೇ ಒಂದ್ ಸಾಕ್ಷಿ ಕೊಡು ಅಂತ ಅವತ್ತು ಕೇಳಿದ್ರಲ್ಲ, ಇಲ್ಲಿದೆ ನೋಡಿ. ಅವಳು ನನ್ನ ಹೆಂಡತಿ ಅಲ್ಲ ಅಲ್ಲ ಅನ್ನೋದಕ್ಕೆ ಪ್ರತ್ಯಕ್ಷವಾದ ಸಾಕ್ಷಿ. ಹುಚ್ಚು ಯಾರಿಗೆ? ಪಲ್ಲವಿ ಹೇಳು, ಪಲ್ಲವಿ ಹೇಳು, ನೀನೇ ನನ್ನ ಹೆಂಡತಿ ಅಂತ ಇವ್ರಿಗೆಲ್ಲ ಹೇಳು. ಕೂಗಿ ಕೂಗಿ ಹೇಳು ಪಲ್ಲವಿ, ಹೇಳು, ನೀನೇ ನನ್ನ ಹೆಂಡತಿ ಅಂತ ಹೇಳು. ಹೇಳು ಪಲ್ಲವಿ. ನಾನು ನಿಮ್ ಹೆಂಡತಿ ಅಲ್ಲ. ಇಂಥ ಸಮಯದಲ್ಲಿ ಹುಡುಗಾಟ ಆಡಬಾರ್ದು. ನೋಡು, ನೀನೇ ನನ್ನ ಹೆಂಡತಿ ಅಂತ ಹೇಳು. ಪಲ್ಲವಿ, ಈ ರಾಕ್ಷಸನೆಲ್ಲ ಹಿಡಿಯೋದಕ್ಕೆ ನನಗಿರೋದು ನೀನು ಒಬ್ಬಳೆ. ಹೆದರ್ಕೋಬೇಡ, ನೀನು ಹೆಂಡತಿ ಅಂತ ಹೇಳು. ಹೇಳು ಪಲ್ಲವಿ. ಅಲ್ಲ, ನಾನ್ ನಿಮ್ ಹೆಂಡತಿ ಅಲ್ಲ. ನೋ ನೋ, ಬೇಡಮ್ಮ ಬೇಡ, ದಯವಿಟ್ಟು ಇವ್ರ ಜೊತೆ ಸೇರ್ಕೊಂಡು ನೀನು ನನ್ನ ಕುಕ್ಕೆ ಕೊಯ್ಬೇಡ. ನಾನ್ ನಂಬಿಕೆ ದ್ರೋಹ ಮಾಡ್ಬೇಡ. ನೋಡು ಮನೆ, ನಾನು ನನ್ನ ತಾಯಿಗಿಂತೂ ಹೆಚ್ಚಾಗಿ ನಂಬಿದ್ದೀನಿ. ಹೇಳಮ್ಮ, ಇವ್ರಿಗೆಲ್ಲ ಹೇಳು. ಹೇಳು, ನೀನು ಹೆಂಡತಿ ಅಂತ ಹೇಳಮ್ಮ. ಹೇಳು ಪಲ್ಲವಿ, ಹೇಳು ಪಲ್ಲವಿ, ದಯವಿಟ್ಟು ಪ್ಲೀಸ್ ಹೇಳು ಪಲ್ಲವಿ. ಹೇಳು ಪಲ್ಲವಿ. ನೋಡು ಪಲ್ಲವಿ, ನಾನು ಕೈ ಮುಗಿತೀನಿ, ನೀನ್ ಕಾಲು ಬೇಕಾದ್ರೆ ಬೀಳ್ತೀನಿ. ಹೇಳು ಪಲ್ಲವಿ, ಹೇಳು, ನನ್ನ ಕೈ ಬಿಡ್ಬೇಡ. ಹೇಳು ಪಲ್ಲವಿ, ಇವ್ರಿಗೆಲ್ಲ ಹೇಳು, ನೀನ್ ಹೆಂಡತಿ ಅಂತ ಹೇಳಮ್ಮ. ಹೇಳಮ್ಮ ಪ್ಲೀಸ್. ಹೇಳೆ ಹೇಳೆ ಹೇಳೆ, ನೀನೇ ನನ್ನ ಹೆಂಡತಿ ಅಂತ ಇವ್ರಿಗೆಲ್ಲ ಹೇಳು. ಹೇಳು. ಹೇ ಪಲ್ಲವಿ, ಇಲ್ಲಿ ನೋಡು, ನಾನು ಯಾರು ಅಂತ ನಿಂಗೆ ಗೊತ್ತಿಲ್ಲ? ನನ್ನ ಮುಖ ನೋಡು, ನನ್ನ ಮುಖ ನೋಡು. ನಾನ್ ಕಡೆ ನಿನ್ ಗಂಡ. ಹೇಳು ಹೇಳು, ನಾನು ನಿನ್ ಗಂಡ ಅಂತ ಇವ್ರಿಗೆಲ್ಲ ಹೇಳು. ಹೇಳು ಪಲ್ಲವಿ, ಹೇಳು. ಹೇಳು ಹೇಳು ಪಲ್ಲವಿ, ಹೇಳು ಪಲ್ಲವಿ. ನೀನ್ ಹೇಳದೆ ಇದ್ರೆ ನಾನು ನಿನ್ನ ಕೊಂದು ಹಾಕ್ಬಿಡ್ತೀನಿ. ರಮೇಶ್ 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 ರಮೇಶ್, ಎಲ್ಲಿ ಹೊರಟೋಗಿದ್ದು? ನೀನು ಹುಡುಕೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಯಾಕೋ ಪ್ರಶಾಂತ್, ಏನಾಯ್ತು? ಏನಾಯ್ತಲ್ಲ? ನೋಡು, ಇವರೆಲ್ಲ ಸೇರ್ಕೊಂಡು ನನ್ನ ಹುಚ್ಚನ್ ಮಾಡಕ್ ಹೊರಟಿದ್ದಾರೆ. ನೋಡು, ನೀನ್ ಸರಿಯಾದ ಸಮಯಕ್ಕೆ ಬಂದಿದ್ಯಾ, ಸರಿಯಾದ ಸಮಯಕ್ಕೆ ಬಂದಿದ್ಯಾ. ನೋಡು ನೋಡು, ಇದರಲ್ಲಿ ನನ್ನ ಹೆಂಡತಿ ಯಾರಂತ ಹೇಳೋ, ನನ್ನ ಹೆಂಡತಿ ಯಾರಂತ ಗುರ್ಸೋ. ನಿನ್ನ ಹೆಂಡತಿನ ನಾನ್ ಗುರ್ತಿಡಿಬೇಕಾ? ಹೌದು ಕಣೋ, ನಗ್ಬೇಡ ಪ್ಲೀಸ್ ಪ್ಲೀಸ್. ಏನ್ ಬಾಬಿ, ನಿಮ್ ಗಂಡಂಗೆ ಏನಾಗಿದೆ? ನನ್ನ ಹೆಂಡತಿ ನೀನ್ ಗುರ್ತಿಡಿ ಅಂತ ಹೇಳ್ತಾ ಇದ್ದಾನೆ. ರಮೇಶ್. ಹಾಯ್ ಮಿಸ್ಟರ್ ರಘು. ಹಾಯ್ ರಮೇಶ್. ನಿಮ್ ಭಾವ ಯಾಕೆ ಸಿಲ್ಸಿಲಾಗಿ ಆಡ್ತಿದ್ದಾನೆ ಇವತ್ತು? ರಮೇಶ್, ಸ್ಟಾಪ್ ಇಟ್, ಸ್ಟಾಪ್ ಇಟ್. ರಮೇಶ್, ರಮೇಶ, ಬೇಡ ಕಣೋ, ಬೇಡ ಕಣೋ.
ಇಂಥ ಒಳ್ಳೆ ಸಮಯದಲ್ಲಿ ನನಗೆ ಮೋಸ ಮಾಡಬೇಡ ಕಣೋ. ಇಲ್ಲಿ ನೋಡು ಏನಾಗಿದ್ಯೋ ನಿನ್ಗೆ? ಇಲ್ಲಿ ನೋಡು, ಇವಳು ನಿನ್ ಬಾಬಿ ಏನೋ? ಏನ್ ರಮೇಶ ದಯವಿಟ್ಟು ನನಗೆ ಮೋಸ ಮಾಡಬೇಡ ಕಣೋ, ದಯವಿಟ್ಟು ಮೋಸ ಮಾಡಬೇಡವೋ, ಪ್ಲೀಸ್ ಪ್ಲೀಸ್. ನಾನ್ ಯಾಕೋ ನಿಂಗೆ ಮೋಸ ಮಾಡ್ಲಿ? ಇವರೇ ಅಲ್ವೇನೋ ನಿನ್ ಹೆಂಡತಿ? ಹಜಾರ್ ಸಾಕ್ಷಿ ಹೇಳಿಕತ್ತವ ಈಕಿನ ನಿಮ್ ಹೆಂಡತಿ ಅಂತ, ಆದ್ರೆ ನೀನ್ ಮಾತ್ರ ಒಪ್ಲಿಕ್ತಾ ಇರಲಿಲ್ಲ. ಯಾವ ಸುಳ್ಳು? ನನ್ನ ಹೆಂಡತಿ ಅಲ್ಲ. ಇಲ್ಲ, ರಮೇಶ್ ಹೇಳ್ತಿರೋದು ನಿಜ. ನಾನು ನಿಮ್ ಹೆಂಡತಿ. ನೀನ್ ನನ್ನ ಹೆಂಡತಿ ಅಲ್ಲ, ಇವಳು ನನ್ನ ಹೆಂಡತಿ. ನಾನು ನಿಮ್ ಹೆಂಡತಿ ಅಲ್ಲ, ಅವಳೇ ನಿಮ್ ಹೆಂಡತಿ. ನೀನೇ ನನ್ನ ಹೆಂಡತಿ, ಇವಳು ಅಲ್ಲ. ಅವಳಲ್ಲ ನಿಮ್ ಹೆಂಡತಿ, ನಾನೇ ನಿಮ್ ಹೆಂಡತಿ. ನೀನ್ ನನ್ನ ಹೆಂಡತಿ ಅಲ್ಲ, ಅವಳೇ ನನ್ನ ಹೆಂಡತಿ. ನಾನು ನಿಮ್ ಹೆಂಡತಿ ಅಲ್ಲ, ಅವಳೇ ನಿಮ್ ಹೆಂಡತಿ. ನೀನು ನನ್ನ ಹೆಂಡತಿ ಅಲ್ಲ, ಇವಳು ನನ್ನ ಹೆಂಡತಿ. ನನ್ನ ಹೆಂಡತಿ ಬದುಕಿಲ್ಲ. ಏನಾಗಿದ್ದಾಳೆ? ಆಗಿದ್ದಾಳೆ. ನಾನೇ ಕೊಲೆ ಮಾಡಿದ್ದು. ಥ್ಯಾಂಕ್ ಯು ಮಿಸ್ಟರ್ ಪ್ರಶಾಂತ್. ಈ ಸತ್ಯನ ನಿಮ್ ಬಾಯಿಂದಲೇ ಹೇಳಿಸ್ಬೇಕು ಅಂತ ನಾವೆಲ್ಲರೂ ಸೇರಿ ಈ ನಾಟಕ ಆಡಿದ್ವಿ. ಯಾಕೆಂದ್ರೆ ಈ ಕೊಲೆಗೆ ಬೇರೆ ಯಾವ ಸಾಕ್ಷ್ಯಾಧಾರಗಳು ಇರಲಿಲ್ಲ. ಮಿಸ್ಟರ್ ಪ್ರಶಾಂತ್, ನಾನೊಬ್ಬ CBI ಆಫೀಸರ್. ಜೋಗ್ ಸುತ್ತಮುತ್ತ ಏರಿಯಾದಲ್ಲಿ ಪಿಕ್ನಿಕ್ ಅನ್ನೋ ನೆಪದಲ್ಲಿ ಕೊಲೆ, ರೇಪ್, ಕಳ್ಳಸಾಗಣೆ ನಡೀತಿದೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂತು. ಆ ಇನ್ವೆಸ್ಟಿಗೇಷನ್ ನಾನಲ್ಲಿದ್ದಾಗ ಒಂದಿನ ಅಕಸ್ಮಾತ್ ಆಗಿ ನಿಮ್ಮಿಬ್ಬರನ್ನ ಫೆರಿಲ್ ನೋಡಿದೆ. ಗಂಡ ಹೆಂಡತಿ ಅಂದ್ಕೊಂಡು ಸುಮ್ಮನಿದ್ದೆ. ಆದ್ರೆ ಅವತ್ತೇ ಜೋಗ್ ಫಾಲ್ಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ನೀವು ನಿಮ್ಮ ಹೆಂಡತಿ ಕಾಣೆಯಾಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ರಿ. ಅದೇ ಸಂಜೆ ಇವಳು ಸಾಗರ್ ಟ್ಯಾಕ್ಸಿ ಸ್ಟ್ಯಾಂಡ್ ಅಲ್ಲಿ 5 ಅಲ್ಲ 10,000 ಬೇಕಾದ್ರೂ ಕೊಡ್ತೀನಿ, ಅರ್ಜೆಂಟ್ ಆಗಿ ನಾನು ಬೆಂಗಳೂರು ಡ್ರಾಪ್ ಮಾಡಿ ಅಂತ ಡ್ರೈವರ್ಸ್ಗಳ ಹತ್ರ ಬೇಡ್ಕೊತಾ ಇದ್ಲು. ನನ್ಗ್ಯಾಕೋ ಇವಳ ಆಕ್ಟಿವಿಟೀಸ್ ನೋಡಿ ಡೌಟ್ ಬಂತು. ಹಾಗೆ ಇವಳನ್ನ ಫಾಲೋ ಮಾಡಿದೆ. ಡ್ರೈವರ್, ಅರ್ಜೆಂಟ್ ಬೆಂಗಳೂರಿಗೆ ಹೋಗ್ಬೇಕು ಬರ್ತೀನಿ. ಇಲ್ಲಮ್ಮ ಬರಕ ಹಾಗೆ ಹೇಳ್ಬೇಡಿ, ನಾನು ಅರ್ಜೆಂಟ್ ಬೆಂಗಳೂರಿಗೆ ಇಲ್ಲಮ್ಮ ಆಲ್ರೆಡಿ ಬುಕ್ ಆಗಿದೆ. ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀನಿ. ದುಡ್ಡಿನ ವಿಷಯ ಅಲ್ಲಮ್ಮ, ನೀವು ಬೇರೆ ನಾನು ಯಾವ್ದಾದ್ರು ಹೋಗ್ಬೇಕು. ಕಾರ್ ನೋಡ್ಕೊಳ್ಳಿ, ಅಲ್ಲಿ ಬೇಕಾದಷ್ಟಿದೆ. ಪ್ಲೀಸ್ ಅಯ್ಯೋ ನಾನು ಹೇಳೋದು ಅರ್ಥ ಮಾಡ್ಕೊಂಡಮ್ಮ. ನೋಡಿ, ನನಗೆ ತುಂಬಾ ಅರ್ಜೆಂಟ್ ಕೆಲಸ ಇದೆ ಬೆಂಗಳೂರಲ್ಲಿ. ಡ್ರೈವರ್, ಅರ್ಜೆಂಟ್ ಬೆಂಗಳೂರಿಗೆ ಹೋಗ್ಬೇಕು, ಬರ್ತೀರಾ? ಇಲ್ಲಮ್ಮ ಆಗಲ್ಲ. ಪ್ಲೀಸ್ ಹಾಗೆ ಹೇಳ್ಬೇಡಿ, ನಿಮ್ಗೆ ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀನಿ. ಆಗಲ್ಲ ಅಂತ ಹೇಳಿದ್ನಲ್ಲಮ್ಮ. ಎಕ್ಸ್ಕ್ಯೂಸ್ ಮೀ ಮೇಡಮ್, ಎಸ್, ಅರ್ಜೆಂಟ್ ಆಗಿ ಬೆಂಗಳೂರು ಹೋಗ್ಬೇಕಾ? ಹೌದು ಸರ್, ಅರ್ಜೆಂಟ್ ಆಗಿ ಹೋಗ್ಬೇಕು. ನಾನು ಬೆಂಗಳೂರು ಕಡೆನೇ ಹೋಗ್ತಾ ಇದ್ದೀನಿ. ಇಫ್ ಯು ಡೋಂಟ್ ಮೈಂಡ್ ಶಾಲ್ ಐ ಡ್ರಾಪ್ ಯು? ಅದು ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಐ ಆಮ್ ಲೈಕ್ ಯುವರ್ ಬ್ರದರ್. ಕಮ್ ಆನ್, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಅತ್ತೆ, ನಾನು ಹೊಡ್ತೀನಿ ಅಲ್ವೇ? ಮದುವೆ ಅಂತೂ ಅದ್ದೂರಿಯಾಗಿ ಮಾಡಕ್ ಬಿಡ್ಲಿಲ್ಲ. ಇವಾಗ ಪ್ರಸ್ಥಾನ ಬೇಡ ಅಂತ ಹೊರಟಿದ್ಯಲ್ಲ, ಈ ಸೌಭಾಗ್ಯಕ್ಕೆ ಮದುವೆ ಯಾಕೆ ಬೇಕಾಗಿತ್ತು? ನಾನ್ ಬೇಡ ಅಂತಾನೆ ಹೇಳ್ದೆ, ನೀವು ತಾನೇ ಬಲವಂತ ಮಾಡಿ ತಾಳಿ ಕಟ್ಸಿದ್ದು. ಈಗ ಪ್ರಸ್ತಾವ ಬೇರೆ ಮಾಡ್ಕೊಂಡ್ರೆ ನಾನ್ ಹೋಗೋದು ಮೆಡಿಕಲ್ ಕಾಲೇಜ್ಗಲ್ಲ, ಯಾವ್ದಾದ್ರು ಹೆರಿಗೆ ಆಸ್ಪತ್ರೆಗೆ ಹೋಗಿ ಸೇರ್ಕೋಬೇಕಾಗುತ್ತಷ್ಟೇ. ಅಷ್ಟ್ ಮಾಡಿ ಪುಣ್ಯ ಕಟ್ಕೊಳೆ. ನನ್ ಮೊಮ್ಮಕ್ಕಳ ಜೊತೆ ನಾನು ಆಯಾಗಿರ್ತೀನಿ. ಅಮ್ಮ ರಸ್ತಾ ಗಿಸ್ತಾ ಅಂತ ಹೇಳಿ ಅವಳ ಎಜುಕೇಶನ್ ಡಿಸ್ಟರ್ಬ್ ಮಾಡಬೇಡ. ಇಷ್ಟಕ್ಕೂ ಅವಳು ಡಾಕ್ಟರ್ ಆದ್ರೆ ನಮಗ್ ತಾನೇ ಹೆಮ್ಮೆ. ಹೌದು ಕಣೋ, ಅವಳ ಆಡ್ದಂಗ್ ಆಡಿ ಆಡಿ ಅವಳನ್ನ ಹಾಳು ಮಾಡಿಟ್ಟಿದ್ಯಾ ನೀನು. ಅಮ್ಮ, ಹೋಗೋ ಹೊತ್ನಲ್ಲಿ ಯಾಕಮ್ಮ ಅವಳು ಅಳಿಸ್ತೀಯಾ? ಅಳಿಸ್ತಾ ಇರೋಳು ನಾನಲ್ಲ ಕಣೋ, ಇವಳು. ಊರವ್ರನ್ನೆಲ್ಲ ಕರೆದು ಅದ್ದೂರಿಯಾಗಿ ಮದುವೆ ಅಂತೂ ಮಾಡಕ್ಕಾಗ್ಲಿಲ್ಲ. ಮೊಮ್ಮಕ್ಕಳನ್ನೇ ತಾಡ್ಸೋಣ ಅಂದ್ರೆ ಇನ್ನು 5 ವರ್ಷ ಆದ್ಮೇಲೆ ಇವಳು ವಿದ್ಯಾಭ್ಯಾಸ ಮುಗಿಸ್ಕೊಂಡ್ ಬರ್ತಾಳಂತೆ. ಅಷ್ಟೊತ್ತಿಗೆ ನಾನು ಇರ್ತೀನೋ ಸತ್ತೋಗ್ತೀನೋ ಆ ದೇವರಿಗೆ ಗೊತ್ತು. ಒಟ್ಟಾಗಿ ನಿಮ್ ಇಷ್ಟ ಬಂದಾಗ ಮಾಡ್ಕೊಳ್ಳಿ. ಒಟ್ಟಾಗಿ ಒಟ್ಟಾಗಿ
ಸಾರಿ ಮಿಸ್ಟರ್ ಪ್ರಶಾಂತ್, ನಿಮ್ ತಾಯಿಗೆ ಬಹಳ ಸಿವಿಯರ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ. ಬದುಕೋದು ತುಂಬಾ ಕಷ್ಟ. ಡಾಕ್ಟರ್ ಹಾಗನ್ಬೇಡಿ, ಹೇಗಾದ್ರೂ ಮಾಡಿ ನಮ್ಮ ತಾಯಿನ ಉಳಿಸ್ಕೊಡಿ. ಪ್ರಶಾಂತ್, ಅಮ್ಮ ನನ್ ಬಾಳ ಹೊತ್ತು ಬದುಕೊಳ್ಳಪ್ಪ. ಸಾಯೋದಕ್ಕೂ ಮುಂಚೆ ನನ್ನ ಸೊಸೆನೂ ಸರಿ ನೋಡ್ಬೇಕು. ನಿನ್ನ ಅವಳ ಕೈನಲ್ಲಿಟ್ಟು ನನ್ನ ನೆಮ್ಮದಿಯ ಪ್ರಾಣ ಬಿಡ್ಬೇಕು. ಅಮ್ಮ ನಿನ್ಗೇನು ಆಗಲ್ಲಮ್ಮ, ನೀನ್ ಚೆನ್ನಾಗಾಗ್ತೀಯಮ್ಮ. ಪ್ರಶಾಂತ್, ನಿನ್ನ ನನ್ನ ಸೊಸೆನ ಕೊನೆ ಸಾರಿ ಪ್ರಶಾಂತ್, ತುಂಬಾ ನೋಡ್ಬೇಕು. ಅವ್ರ ಕೊನೆ ಆಸನ ಪೂರ್ತಿ ಮಾಡಿ ಹೋಗಿ ಕರ್ಕೊಂಡು ಬನ್ನಿ. ಅಮ್ಮ ನಾನು ಹೋಗಿ ಬರ್ತೀನಿ. ಡಾಕ್ಟರ್ ಹೋಗಿ. ಹಲೋ ಹಲೋ, ಯಾರ್ ಬೇಕಾಗಿತ್ತು ಸರ್ ನಿಮ್ಗೆ? ಪಲ್ಲವಿ ಬೇಕಾಗಿತ್ತು. ಪಲ್ಲವಿ? ಯಾವ ಪಲ್ಲವಿ? ಸೆಕೆಂಡ್ ಇಯರ್ ಸ್ಟೂಡೆಂಟ್. ಅವ್ರಿನ್ನೂ ಕಾಲೇಜಿಂದ ಬಂದಿಲ್ಲ, ಕಾಲೇಜಲ್ಲೇ ಇರ್ಬೇಕು ನೋಡಿ. ಥ್ಯಾಂಕ್ ಯು. ಯಾಕೆ ನಾಚ್ಕೋತೀಯ? ಇಲ್ಲಿರೋರು ನಾವಿಬ್ರೆ, ಇಂಥ ಯಶಂತ ಎಲ್ಲೂ ಸಿಗಲ್ಲ. ಕಮಾನ್. ನನ್ಗ್ಯಾಕೋ ತುಂಬಾ ಭಯ ಆಗ್ತಿದೆ. ನೀನ್ ಹೆದರ್ಬೇಕಾಗಿರೋದು ಈ ತಾಳಿ ಕಟ್ಟಿರೋ ಗಂಡನ್ಗೆ ಹೊರತು ಬೇರೆಯವ್ರಿಗಲ್ಲ. ನನ್ ಗಂಡನ್ಗೆ ನಾ ಹೆದ್ರೋದೇ ಇಲ್ಲ. ಅವನೊಬ್ಬ ಸೆಂಟಿಮೆಂಟಲ್ ಫೂಲ್. ನಾ ಹೇಳ್ದಂಗೆಲ್ಲ ಕೇಳ್ತಾನೆ, ನಾ ಹೇಳ್ದಂಗೆಲ್ಲ ಕುಣಿತಾನೆ. ಯಾರೋ ನೀನು? ಯುವರ್ ಆನರ್, ಒಂದು ಪ್ರಶ್ನೆ ಕೇಳ್ತೀನಿ. ನನ್ನ ಹೆಂಡತಿ ಹಾಗೆ ನಿಮ್ಮ ಹೆಂಡತಿನೂ ಬೇರೆ ಗಂಡ ಜೊತೆಲಿ ಮಲಗಿರೋದನ್ನ ನೀವು ನೋಡಿದ್ರೆ ನೀವೇನ್ ಮಾಡ್ತಿದ್ರಿ ಹೇಳಿ ಯುವರ್ ಆನರ್? ನೀವು ಮಿಸ್ಟರ್ ರಘು ನೀವೇನ್ ಮಾಡ್ತಿದ್ರಿ? ನೀವೇನ್ ಮಾಡ್ತಿದ್ದ ರಮೇಶ? ಇನ್ಸ್ಪೆಕ್ಟರ್ ನೀವೇನ್ ಮಾಡ್ತಿದ್ರಿ? ನೀವು ಹೇಳಿ, ದಯವಿಟ್ಟು ಹೇಳಿ. ಇಷ್ಟೆಲ್ಲ ಆದ್ರೂ ನನ್ನ ತಾಯಿನ ಉಳಿಸ್ಕೋಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ಪಲ್ಲವಿನ ವಾಪಸ್ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡಿದೆ. ಬಿಟ್ಬಿಡು.
ಮಾತು ಕೇಳ, ನಾನೇನು ಮಾಡಲ್ಲ. ಪಾಪಲ್ವಿ ನಾನೇನು ಮಾಡ್ಬೇಡ, ನನ್ನ ಹತ್ರ ಬರ್ಬೇಡ. Please, ಬಿಟ್ಬಿಡು. ಪಲ್ಲವಿ ನಾನ್ ನಿನ್ನ ಪಲ್ಲವಿ ಅಮ್ಮನ ಹಾರ್ಟ್ ಅಟ್ಯಾಕ್ ಆಗಿ ಹಾಸ್ಪಿಟಲ್ ಇದ್ದಾರೆ. ಸಾಯೋದಕ್ಕೆ ಮುಂಚೆ ನೀನು ಒಂದ್ಸಲ ನೋಡ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಬಾ ಪಲ್ಲವಿ ಬಾ. ನನಗೆ ಗೊತ್ತು, ನೀನೆಲ್ಲ ಮಾತಾಡಿ ನನ್ನ ಕರ್ಕೊಂಡು ಹೋಗಿ ಸಾಯಿಸ್ಬಿಡ್ತೀಯ. ನಾನು ಬರೋದಿಲ್ಲ. ಪಲ್ಲವಿ ದೇವರಾಣೆವು ನಾನೇನು ಏನು ಮಾಡಲ್ಲ. ಅಮ್ಮ ಸಾಯ್ತಾ ಇದ್ದಾಳೆ. ಸಾಯೋರ್ನ ಬದುಕಕ್ಕೆ ನಾನೇ ಡಾಕ್ಟರ್. ನಾನು ಬರಲ್ಲ. ಬಾ ಪಲ್ಲವಿ. ಬರೋದಿಲ್ಲ. ಸತ್ ಹೋಗ್ತಾ ಇರೋ ನನ್ನ ತಾಯಿನ ಬದುಕಿಸ್ಕೊಡು ಅಂತ ಅವಳು ಕೈ ಹಿಡಿದು ಕೇಳ್ಕೊಂಡೆ, ಅವಳು ಕಾಲಿಗೆ ಬಿದ್ದು ಬೇಡ್ಕೊಂಡೆ. ಆದ್ರೆ ಅವಳು ಆ ಹಾಳಾದ ಮುತ್ತಿಗೆ ಇತ್ತೆಷ್ಟು ಸತ್ತೆಷ್ಟು. ನನ್ನ ತಾಯಿ ಬಗ್ಗೆ ಹೀನವಾಗಿ ಮಾತಾಡಿದ್ಲು. ಆಗ ನಾನು ಕೋಪ ತಡ್ಕೊಳಕ್ ಆಗ್ಲಿಲ್ಲ. ಪಲ್ವಿ ನಾನ್ ಇಷ್ಟ ಇಲ್ಲ ಅಂತ ಒಂದೇ ಒಂದು ಮಾತು ನನ್ನ ಹತ್ರ ಹೇಳಿದ್ರು, ನಾನಿನ್ನ ಮದ್ವೆ ಆಗ್ತಿರ್ಲಿಲ್ಲ. ಪಲ್ವಿ 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 ನಾನ್ ನಿನ್ನ ಕೊಲೆ ಮಾಡ್ಲಿಲ್ಲ. ನಾನು ಈಗಲೂ ಪ್ರೀತಿಸ್ತೀನಿ, ತುಂಬಾ ಪ್ರೀತಿಸ್ತೀನಿ. ಬೆಳಗಾಗ್ತಾ ಇತ್ತು. ಪಲ್ಲವಿ ಸತ್ ಹೋಗಿತ್ತು. ಏನ್ ಮಾಡ್ಬೇಕು ಅಂತ ದಿಕ್ ತೋಚಲಿಲ್ಲ. ಆಕಸ್ಮಿಕವಾಗಿ ಪಲ್ಲವಿ ಸತ್ತೋದ್ಲು. ನಾನು ಕೊಲೆ ಮಾಡ್ಲಿಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾನು ಯಾರಿಗೆ ಹೇಳಿದ್ರು ಯಾರು ನನ್ನ ನಂಬ್ತಾ ಇರ್ಲಿಲ್ಲ. ಈ ಆಕಸ್ಮಿಕವಾದ ಕೊಲೆಯಿಂದ ಸಮಾಜದಲ್ಲಿ ನಾನು ಕಳ್ಕೋಬೇಕಾದ ಅಂತಸ್ತು, ಗೌರವ, ಅನುಭವಿಸಬೇಕಾದ ಕೋರ್ಟು, ಶಿಕ್ಷೆ, ಅವಮಾನ, ಇದೆಲ್ಲದಕ್ಕೂ ಹೆದರಿ ಹೇಗಾದ್ರೂ ಮಾಡಿ ಇದನ್ನು ಮುಚ್ಚಿಡಬೇಕು ಅಂತ ನಿರ್ಧಾರ ಮಾಡಿದೆ. ನಾನು ವಾಪಸ್ ಬರೋಷ್ಟರಲ್ಲಿ ನನ್ನ ತಾಯಿ ಸತ್ತು ಹೋಗಿದ್ಲು. ಕೊನೆಯದಾಗಿ ಅವಳ ಹತ್ರ ಮಾತಾಡಕ್ಕೂ ಆಗ್ಲಿಲ್ಲ, ಅವಳ ಆಸೆ ಈಡೇರ್ಸಕ್ಕೂ ಆಗ್ಲಿಲ್ಲ. ಹೇಳಿ ಯುವರ್ ಆನರ್, ನಾನು ಮಾಡಿದ ಸರಿನಾ ತಪ್ಪ ಹೇಳಿ?
ಮಿಸ್ಟರ್ ಪ್ರಶಾಂತ್, ಮನುಷ್ಯನ ಜೀವನದಲ್ಲಿ ಕೆಲವೊಮ್ಮೆ ಆಕಸ್ಮಿಕವಾಗಿ ತಪ್ಪುಗಳು ನಡೆಯುತ್ತೆ. ಹಾಗಂದ ಮಾತ್ರಕ್ಕೆ ಆ ಮನುಷ್ಯನೇ ತಪ್ಪು ಅನ್ನೋದು ತಪ್ಪು. ಕಾನೂನು ಪ್ರಕಾರ ನಾವು ನಮ್ಮ ಕರ್ತವ್ಯ ಮಾಡಿದ್ವಿ. ಪ್ರಶಾಂತ್, ನಿಮ್ಮಂಥ ಗಂಡನ್ ಪಡೆಯೋಕೆ ನಿಮ್ಮ ಹೆಂಡತಿ ಪಲ್ಲವಿ ತುಂಬಾ ಪುಣ್ಯ ಮಾಡಿರ್ಬೇಕಿತ್ತು. ಒಂದು ಹೆಣ್ಣಾಗಿ ನಾನು ನಿಮ್ಮನ್ನ ತುಂಬಾ ಗೌರವಿಸ್ತೀನಿ.